ಇರೋರು ಸಾಕಾಗಲ್ಲ ಅನ್ನೋ ಹಾಗೆ ಆಫೀಸಿಗೆ ಕಾಲಿಡ್ತಿದ್ದಾಗೆ ಆಟ ಆಡೋಕ್ ಶುರು ಮಾಡಿದಾಳ. ಅವಳಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಈ ಮೀಟಿಂಗ್ ಅಲ್ಲಿ ಯಾರಿಗೆ ಎಷ್ಟು ಶೇರ್ ಇದೆ ಅಂತ ಕೇಳ್ತಾಳ. ಬಿಸ್ನೆಸ್ ಅಂದ್ರೆ ಕೂಡೋದು ಕಳಿಯೋದು ಅನ್ಕೋತಿದ್ದಾಳೆ. ಮೇಡಮ್, ನೀವೇ ನಿಮ್ಮ ಮಗಳ ಬಗ್ಗೆ ಅಷ್ಟೊಂದು ಕೀಳಾಗಿ ನೋಡ್ಬೇಡಿ. ಎಷ್ಟು ಸಾರಿ ಹೇಳ್ಬೇಕು ನಿನಗೆ, ಅವಳು ನನ್ ಮಗಳಲ್ಲ, ನನ್ನ ಅಕ್ಕನ ಮಗಳು ಅಂತ. ಅದೇ ಮೇಡಮ್, ನಿಮ್ಮ ಅಕ್ಕ ಅವ್ರ ಮಗಳು ಅಮೆರಿಕಾದಲ್ಲಿ MBA ಓದ್ಕೊಂಡು ಬಂದಿದ್ದಾಳೆ. ಅವಳು ಇವಾಗ ಓದ್ಕೊಂಡು ಬಂದಿದ್ದಾಳೆ. ನಾನು ಯಾವತ್ತೂ ಓದ್ಬಿಟ್ಟಿದ್ದೀನಿ. ಅವಳಿಗೆ ಪಾಠ ಮಾಡಿದ್ದು ಪ್ರೊಫೆಸರ್ಸ್ ಆಗಿದ್ರೆ, ನಾನು ಪಾಠ ಕಲ್ತಿದ್ದು ಪ್ರೊಫೆಷನಲ್ ಬಿಸ್ನೆಸ್ ವುಮೆನ್ ದಿ ಗ್ರೇಟ್ ರೂಪಾ ಶ್ರೀನಿವಾಸ್ ಹತ್ರ. ಅವಳದು ಥಿಯರಿ ಆದ್ರೆ ನಂದು ಪ್ರಾಕ್ಟಿಕಲ್. ಪುಸ್ತಕನ ಓದಿ ಪರೀಕ್ಷೆ ಪಾಸ್ ಆಗಿರೋ ಅವಳಿಗೆ ಅಷ್ಟಿದ್ರೆ, ಮನುಷ್ಯರನ್ನ ಸ್ಟಡಿ ಮಾಡಿ ಜೀವನ ಹಾಕಿದ ಪರೀಕ್ಷೆಗಳನ್ನ ಫೇಸ್ ಮಾಡಿರೋ ನನಗೆ ಎಷ್ಟಿರ್ಬೇಕು. ಚಿಕ್ಕ ಕಾಲುವೆಲಿ ಈಜ್ ಕಲ್ತು ಈ ಸಮುದ್ರನೇ ಈಜ್ಬೇಕು ಅನ್ಕೋತಿದ್ದಾಳೆ. ಅಷ್ಟು ಈಸಿ ಅಲ್ಲ. ಮೇಡಮ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಏನು? ಚಿಕ್ಕ ಹಾವಾದ್ರೂ ದೊಡ್ಡ ಕೋಲಲ್ಲಿ ಹೊಡಿಬೇಕು ಅಂತಾರೆ. ಅದಕ್ಕೆ ದಿವ್ಯಾ ಹಾಕಿರೋ ಈ ಪಂದ್ಯನ ನೀವು ಒಳ್ಳೆ ಸ್ಟೆಪ್ ಆಗಿ ತಗೊಂಡ್ರೆ ಬೆಟರ್ ಅನ್ಸುತ್ತೆ. ಅವಳಿಗಿಂತ ಮೊದಲು ನಾನೇ ಫಸ್ಟ್ ಸ್ಟೆಪ್ ಇಟ್ಟಿದ್ದೀನಿ ಅಲ್ವಾ. ನಮ್ಮ ಅರ್ಧ ಶೇರ್ಸ್ನ ಚಾಣಕ್ಯನ್ ಕೊಟ್ಟು ದಿವ್ಯಾನ ಡೌನ್ ಮಾಡಿದ್ದೀನಿ ಅಲ್ವಾ. ನೀವು ಚಾಣಕ್ಯ ಕೊಟ್ಟಿರೋದು ನಮ್ಮ ಹಾಫ್ ಶೇರ್ಸ್ ಮೇಡಮ್. ಉಳಿದಿರೋ ಹಾಫ್ ಶೇರ್ಸ್ನ ನಿಮ್ಮ ಅಮ್ಮ ಅವರು ನಿಮ್ಮ ಅಕ್ಕನಿಗೆ ಬರ್ಕೊಟ್ಟಿದ್ದಾರೆ. ಆಟೋಮೆಟಿಕ್ ಆಗಿ ಅದು ದಿವ್ಯಾಗೆ ಸಿಗುತ್ತೆ. ಸೊ ದಿವ್ಯಾ ಡೌನ್ ಆಗಲಿಲ್ಲ ಮೇಡಮ್. ಜಯಸೂರ್ಯ ಸರ್ ಶೇರ್ಸು, ನಿಮ್ಮ ಅಮ್ಮ ಅವ್ರು ಕೊಟ್ಟಿರೋ ಶೇರ್ಸು ಎಲ್ಲಾನು ಸೇರಿಸಿದ್ರೆ ದಿವ್ಯಾ ಚಾಣಕ್ಯನಿಗೆ ಈಕ್ವಲ್ ಆಗಿರ್ತಾಳೆ. ಇವಾಗಿರೋ ಶೇರ್ಸ್ ಅಲ್ದೇನೆ ಅಡಿಷನಲ್ ಪ್ರಾಫಿಟರ್ ಟೆಂಡರ್ ಯಾವುದೇ ಬಂದ್ರೂ ದಿವ್ಯಾ ಚಾಣಕ್ಯನ ಕ್ರಾಸ್ ಮಾಡೋದು ಗ್ಯಾರಂಟಿ. ನೀವು ಜೋಕಾಗಿ ಹೇಳಿದ್ರು ಶೇರ್ಸ್ ವ್ಯವಹಾರದಲ್ಲಿ ಈ ಕೊಡೋದು ಕಳಿಯೋದೇ ಬಿಸ್ನೆಸ್ ಮೇಡಮ್. ಶೇರ್ಸ್ ಕೂಡ್ಕೊಂಡ್ರೆ ದಿವ್ಯಾ ಅಪ್ ಆಗ್ತಾಳೆ, ಶೇರ್ಸ್ನ ಕಳ್ಕೊಂಡ್ರೆ ಡೌನ್ ಆಗ್ತಾಳೆ. ಓಕೆ,